ಲೇ ಹೆಂಗಿದ್ರು ನೂರಕ್ಕೆ ನೂರು ಹೇಳ್ತೀನಿ. ಈ ಕಿತ ಕೋರ್ಟಾಗಿ ನಮ್ಕ ಪರಣಿನಿ ಆಗೋದು ಅಂದರೆ ಈ ಕಿತ 100% ಫ್ಯಾಕ್ಟ್ರಿ ನಿನ್ನ ಹೆಸ್ರಿಗೆ ಏನಿ ಆಯ್ತದೆ. ಫ್ಯಾಕ್ಟ್ರಿ ಏನಾರ ನಿನ್ನ ಹೆಸ್ರಿಗೆ ಆಯ್ತು ಅಂತ ಹೇಳಿದ್ರೆ ಹಬ್ಬ ಸದ್ಯ ಮುಗೀತು ಅನ್ಕ ನಾವು ಇಡೀ ಜೀವಮನೆಲ್ಲ ಕುಂತ್ಕೊಂಡು ಆರಾಮಾಗಿ ತಿನ್ಬೋದು. ಅಷ್ಟು ನಮಗೂ ದುಡ್ಡು ಪಡ್ಡು ಎಲ್ಲ ಸಿಗ್ತದೆ ಕಣ್ಲಿ. ಹೆಂಗನ ಮಾಡಿ ಇದು ಮಾಡ್ಕೋಬೇಕು ನೋಡಿ. ನಾವು ಒಂದು ಸೆಟ್ಲು ಮಾಡ್ಕೊಬಿಡ್ಬೇಕು ನಾವು. ಏ ನಮ್ಗೇನಿ ಆಗೋದು ಬನ್ನಿ, ಬೇರೆ ಯಾರಿಗೂ ಆಗಕ್ಕಿಲ್ಲ. ನನಗೆ ಸಂದಕ್ಕೆ ನಂಬಿಕೆ ಐತೆ. ಬನ್ನಿ ನಮ್ಗೇನಿ ಆಗೋದು. ಯಾವಳು ಬಂದು ಏನೇನು ಹೇಳಿದ್ರು ಅದೆಲ್ಲ ಸಾಧ್ಯನೇ ಇಲ್ಲ. ಫ್ಯಾಕ್ಟ್ರಿ ಎಲ್ಲನೂ ನಮಗೆ ಸೇರಿದ್ದೇನೆ. ಜಾಗ ಎಲ್ಲ ನಮ್ದು ಅಂದಮೇಲೆ ಫ್ಯಾಕ್ಟ್ರಿನೂ ನಮ್ದೇ ಅಲ್ವೇನ್ರಿ? ಅದು ಬಿಟ್ಬಿಟ್ಟು ಕಂಡವ್ರಿಗೆ ಹೆಂಗೆ ಸೇರ್ಕತ್ತದೆ? ಬರ್ರಿ ನಾವು ಫ್ಯಾಕ್ಟ್ರಿ ಎಲ್ಲ ನಮ್ಮ ಕೈ ಸೇರೋದು ನೋಡ್ಬಿಟ್ಟು ಹೊಟ್ಟೆ ಉರ್ಕೊಂಡು ಸತ್ತೋಗ್ಬಿಡ್ತಾರೆ ಊರು ಜನ ಎಲ್ಲನೂ. ಇವತ್ತು ಕೋರ್ಟ್ ತೀರ್ಮಾನನೂ ಎಲ್ಲ ನೋಡಿ ಹೊಟ್ಟೆ ಉರ್ಕೊಂಡು ಸಾಯ್ಲಿ. ಬರ್ರಿ ಹೋಗೋಣ ಸರ್ನ. ಅಯ್ಯೋ ಆಮೇಕಿಂದ ಇದಾಯ್ತದೆ, ಲೇಟ್ ಆಯ್ತದೆ, ತಡ ಆಯ್ತದೆ ಕೋರ್ಟ್ಗೆ. ಬರ್ರಿ. ಒಲ್ಲಲ್ಲಲ್ಲಲ್ಲ ಬಿಲಾಲಿ, ಅಯ್ಯಯ್ಯಪ್ಪ ಯೋನ್ ಆಡ್ತಾಳೆ ಇವಳಂತೂ ಬೋಲಾಡ್ತಾಳೆ. ಏನು ಯಮ್ಮಂಗೇನಿ ಆಯ್ತದೆ ಅಂತ. ಇವತ್ತು ಕೋರ್ಟು ಅಂತ ಹೇಳ್ತಿದ್ರು. ಊರ್ ಫ್ಯಾಕ್ಟ್ರಿ ಇದು ಯಾರಿಗಾಯ್ತದೆ ಅಂತ ಹೇಳ್ಬಿಟ್ಟು ನೋಡೋಣಿರು. ಇಷ್ಟು ದಿನನೇ ನೋಡಿದೀವಂತೆ, ಇವತ್ತು ಬೆಳಗ್ಗೆ ಸಂಜೆ ಗಂಟ ನೋಡಕ್ಕೆ ಹಾಕಿಲ್ವೇ ಯಾರ ಹೆಸರಿಗೆ ಆಯ್ತದೆ ಅಂತ ಹೇಳ್ಬಿಟ್ಟು. ಲೆಕ್ಕಾಚಾರಿ ಎಲ್ಲ ಹೋಗೋನಲ್ಲ, ಬಂದ್ಮೇಲೆ ಸುದ್ದಿ ಮುಟ್ಟಿಸ್ತಿದ್ದಂಗಿತ್ತಾನೇನು ಗೊತ್ತಾಗೇ ಆಯ್ತದೆ. ಬಿಡು, ಯಾಕೆ ತಲೆ ಕೆಡಿಸ್ಕೋಬೇಕು, ಹೋಗ್ಬಿಟ್ಟು ಬರ್ಲಿ. ರೀ ನಡೀರಿ, ಇನ್ನೇನು ಕೋರ್ಟ್ ಒಳಗಡೆಗೆ ಹೋಗೋಣ, ಶುರುವಾಯ್ತೇನೋ. ನಿಂಗೇನು ಲಾಯರ್ ಬರೋದು ಬೇಡವಾ? ಹಂಗೆ ನುಗ್ಬಿಡದ? ಇನ್ನೂ 1 ಗಂಟೆ ಟೈಮ್ ಐತೆ, ಸುಮ್ಕಿರು, ಏನಾಗಕ್ಕಿಲ್ಲ. ಅಮ್ಮರೇ ನೀವು ಒಳಗಡೆಗೆ ಹೋಗ್ಬಿಟ್ಟು ಬರ್ರಿ. ಅಷ್ಟೊತ್ತಿಗೆ ನಾನು ಈಚೆ ಕಡೆ ನಿಂತ್ಕೊಂಡು ಗಾಡಿನಾಗೆ ನೀವು ಕುಂತ್ಕೊಂಡಿದ್ದೀನಿ ಇಲ್ಲ ಅಂತ ಹೇಳಿದ್ರಿ. ಎಲ್ಲನೂ ಪಟ ಅಂತ ಹೇಳ್ಬಿಟ್ಟು ಮುಗಿದ್ಬಿಡ್ತದೆ. ಏನು ಶಾನೆ ಓದ್ತೀನಿ ತಗೊಳಕ್ಕಿಲ್ಲ. ದೇವರು ನಿಮ್ಮ ಪರನೇ ಅವನೇ. ದೇವರು ಎಲ್ಲ ಒಳ್ಳೇದು ಮಾಡ್ತಾನೆ ಒಳ್ಳೆಯರಿಗೆ. ನೀವೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ ರೀ. ಇವತ್ತು ಕೋರ್ಟ್ ತೀರ್ಮಾನ ನಮ್ಮ ಕಡೆನೇ ಆಗೋದು. ನೀವೇನು ಚಿಂತೆ ಮಾಡಕ್ ಹೋಗ್ಬೇಡ್ರಿ. ಎತ್ಲಿಂದ ಎತ್ತೋದ್ರು ದೇವರು ದೊಡ್ಡನು. ನಮ್ಮ ಕಡೆನೇ ಇತ್ತಾನೆ. ನಾನು ಹೊಲ ಜಮೀನು ತಗೊಂಡ್ರು ಉದ್ದಾರ ಆಯ್ತಾರೆ ಅಂತ ಅನ್ಕೊಂಡ್ರ ಹಾಳಾಗೋಯ್ತಾರೆ. ಇವತ್ತು ಕೋರ್ಟಾಗೆ ನೋಡ್ತಾ ಇರ್ರಿ, ಏನು ತೀರ್ಮಾನ ಆಯ್ತದೆ ಅಂತ ಹೇಳ್ಬಿಟ್ಟು ನೋಡ್ತಾ ಇರ್ರಿ. ಯಾರಿಗೋಯ್ತದೆ ಆ ಜಮೀನು ಅಂತ ಹೇಳ್ಬಿಟ್ಟು ನೋಡ್ತಾ ಇರ್ರಿ. ಆ 2 ಎಕರೆ ಜಮೀನು ನಂದು. ನಮ್ಮಪ್ಪ ನನಗೆ ಕೊಟ್ಟಿರೋದು. ನನಗೆ ಸಿಗ್ತದೆ, ನೋಡ್ತಾ ಇರ್ರಿ. ಇವಳು ಕಂಡ್ಲ ಹೊತ್ತಿಯಾಗಾಡೋದು ಅಂದ್ರೆ ಈ ಶಾರದಿ. ಇವಳು ಬಾಯಿಗೆ ಬೀಗ ಹಾಕೋರು ಯಾರು ಇಲ್ಲ ನೋಡು. ರೀ ನಮ್ಗೆ ಹಾಕ್ಬೇಕು, ಸುಮ್ಕಿರ್ರಿ. ಹೆಂಗನ ಮಾಡ್ಕೊಂಡು ಹೆಂಗನ ಬಡ್ಕೊಂಡು ಹೋಗ್ಲಿ. ಕೋರ್ಟಿನೇನು ಇನ್ನೊಂದು 3/4 ಗಂಟೆ ಐತೇನೋ ಶುರುವಾಯ್ತದೆ. ಆಮೇಕಿಂದ ಜಗಳ ಯಾಕೆ? ನಡೀರಿ ಅಲ್ಲಿ ಕೋರ್ಟ್ ತಕ್ಕ ಹೋಗೋಣ. ಇಲ್ಲಿ ಮಕ್ಕಳು ನೋಡ್ಕೊಂಡು ನಿಂತ್ಕೊಳ್ಳೋದಕ್ಕಿನ್ನೂ ಕೋರ್ಟ್ ಹತ್ರಕ್ಕೆ ಹೋಗ್ಬಿಟ್ಟು ನಿಂತ್ಕೊಳ್ಳೋಣ. ಲಾಯರ್ ಬಂದಿರ್ತಾರೇನೋ ಕೇಳೋಣ. ನಡೀರಿ ರೀ. ಅವ್ರ ಮಕ್ಕಳು ನೋಡ್ರೆ ಗೊತ್ತಾಗಿಲ್ವಾ? ಸಪ್ಪಗೆ ಹೆಂಗವ್ರು ನೋಡಿ, ಅವ್ರ ಮಕ್ಕ ಮುಚ್ಚ ಹೆಂಗವ್ರು ನೋಡಿ. ಯಾಪ್ ಮರೆ ಹಾಕೊಂಡವ್ರಿ. ಅವ್ರಿಗೆ ಗೊತ್ತು ಅವ್ರ ಕೈ ಆಗಕ್ಕಿಲ್ಲ, ಏನು ಸಿಗಕ್ಕಿಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ನಮ್ಮ ಲಾಯರ್ ಬಂದವನಂತೆ. ಇನ್ನೇನು ಶುರುವಾಯ್ತದೆ, ನಾವು ಹೋಗೋಣ ಬಿಡಿ. ಏನ್ಲೇ ಅಷ್ಟೊಂದು ಖುಷಿಯಾಗವ್ರಲ್ಲ ಇವರಿಬ್ರು. ಏನಾರ ಲಾಯರ್ ಕಿತಾಪತಿ ಏನಾರ ಮಾಡ್ಬಿಟ್ನಾ ಏನು? ಇವ್ರ ಕಡೆ ಏನಾರ ಹೋಗ್ಬಿಡ್ತದ ಅಂತ ಭಯ ಆಯ್ತದೆ. ಲೇ ರಾಣಿ, ಬೇಜಾನ್ ಸಾಲಾಗಿಲ್ಲ ಅದು ಇದು ಮಾಡ್ಬಿಟ್ಟು ಫ್ಯಾಕ್ಟ್ರಿ ಕಟ್ಟಿದ್ದೀನಿ. ಈಗ ನನ್ನ ಕಡೆಗೆ ಏನೇನು ಆಗಲಿಲ್ಲ, ಇಲ್ಲ ನಿನ್ನ ಕಡೆಗೆ ಏನೇನು ಆಗಲಿಲ್ಲ ಅಂತ ಹೇಳಿದ್ರೆ ನಾವಂತೂ ಏನಿಲ್ಲ, ತಲೆ ಮರೆಸ್ಕೊಂಡು ಹೋಗ್ಬೇಕಾಯ್ತದೇನೋ. ಎಲ್ಲಾದ್ರ ಮೇಲೂ ಸಾಲ ತಗೊಬಿಟ್ಟಿದ್ದೀನಿ. ಆ ಫ್ಯಾಕ್ಟ್ರಿ ಶುರುವಾದ್ರೆ ಸಾಲ ತೀರ್ಸೋಕ್ಕಾಗೋದು, ಇಲ್ಲಾಂದರೆ ಆಗಕ್ಕಿಲ್ಲ. ಇವಳ ಹತ್ರ ಎಲ್ಲಾನು ಕರೆಕ್ಟಾಗಿ ಬರ್ಸ್ಕೊಂಡಿದ್ದೀನಿ ನನ್ನ ಹೆಸ್ರಿಗೇನೇನಿಯ. ನೀನು ನನ್ನ ಹೆಸರಿಂದ ನಿನ್ನ ಹೆಸ್ರಿಗೆ ಬರ್ಸ್ಕೊಂಡಿದ್ಯಾ. ಒಂದು ನಿನ್ನ ಹೆಸ್ರಾಗಿರಬೇಕು, ಇಲ್ಲ ನನ್ನ ಹೆಸ್ರನ್ನಾಗಿರಬೇಕು, ಇಬ್ಬರಿಗೊಬ್ಬರ ಹೆಸ್ರನ್ನಾಗಿರಬೇಕು. ಆದರೆ ಇವಳಿಗೆ ಇಷ್ಟು ಖುಷಿಯಾಗವಳೆ ಅಂತ ಹೇಳಿದ್ರೆ ಇವಳಿಗೇನಾದ್ರೂ ಇವಳ ಹೆಸ್ರಿಗೇನಾದರೂ ಆಗೋಗ್ಬಿಡ್ತದ ಅಂತ ಎಲ್ಲೋ ಒಂದು ಹತ್ರ ಟೆನ್ಷನ್ ಆಯ್ತೈತೆ ನೋಡಿ. ನೀವು ಮಾಡಿರೋದು ದೊಡ್ಡ ತಪ್ಪು ಕೆಲಸನೇನಿಯ. ಕಂಡ್ರೋಲ್ದಾಗ ಫ್ಯಾಕ್ಟ್ರಿ ಕಟ್ಟಿರೋದು ದೊಡ್ಡ ತಪ್ಪು ಕೆಲಸನೇನಿಯ. ನನಗೆ ನ್ಯಾಯ ಮಾಡೋದೆಲ್ಲ ಇಷ್ಟ ಆಗಕ್ಕಿಲ್ಲ. ಲೇ ಮುಚ್ಚ ಬಾಯ್ನ, ಬಂದ್ಬಿಟ್ಲು ಹೇಳಕ್ಕೆ. ಇವತ್ತೇ ಇಲ್ಲಿ ಮೆರ್ಕೊಂಡಿರೋದು ನನ್ನ ದುಡ್ಡಿಂದನೇನಿಯ. ನಾನು ಇಂಥ ಸಂಪಾದನೆ ಮಾಡಿರೋ ದುಡ್ಡಿಂದನೇನಿಯ. ಇಲ್ಲ ಅಂದರೆ ಈ ಪಟ್ಟಿ ಮೆರೆಯಕ್ಕೆ ಎಲ್ಲಾಗದು. ನಡಿ ಸುಮ್ಕೇನಿಯ. ಮೊರೆ ಯಾಕೆ ಟೆನ್ಷನ್ ತಗೊಂತೀರಾ? ಹೋಗ್ಬಿಟ್ಟು ಬಂದು ಇನ್ನೂ ಹೋಗಿಲ್ಲ ಮಾಡಿಲ್ಲ, ನೀವು ಆಗಲೇ ಇದು ಮಾಡ್ಕೊಂಡ್ರೆ ನಾನು ಇಲ್ಲೇ ನಿಂತಿರ್ತೀನಿ. ನೀವು ಅದೇನು ಸಿಹಿ ಸುದ್ದಿ ಹೇಳ್ತೀರಾ ಅಂತ ಹೇಳ್ಬಿಟ್ಟು ಕಾಯ್ಕೊಂಡು ನಿಂತಿರ್ತೀನಿ. ನೀವು ಹೋಗ್ಬಿಟ್ಟು ಬಾ ಹೋಗ್ರಿ ಸರ್ನ. ಅವ್ರ ಮುಖ ನೋಡಿ, ಹಳ್ಳೆಣ್ಣೆ ಕುಡಿದ್ರ ಮುಖ ಆದಂಗೆ ಆಗೈತೆ. ಹೆಂಗಿದ್ರು ಆಸ್ತಿಗೆಲ್ಲ ವಾರಸದಾರಳು ನೀನಲ್ವಾ? ತಮ್ಮವನೇ ಅವನವನೇ ಇವನವನೇ ಅಂತ ಏನೋ ಬೇರೆ ಸುಳ್ಳು ಬೇರೆ ಹಾಕಿದ್ಯಲ್ಲ. ನಡಿ ಗೊತ್ತಾಯ್ತದೆ, ಯಾಕೆ ತಲೆ ಕೆಡ್ಸ್ಕೊಂಡಿಯೇ ನಡಿ. ಅವ್ರ ಮುಂದೆ ನಾನು ಹೆಂಗೆ ನಿಂತ್ಕೋಬೇಕು ಅಂದರೆ ಒಟ್ಟು ಉರ್ಕೊಂಡು ನೆಗದ್ಬಿ ಸತ್ತೋಗ್ಬಿಡ್ಬೇಕು. ರೀ ಬರೀ ಟೈಮ್ ಆಯಿತು, ಕೋರ್ಟ್ಗೆ ಹೋಗೋಣ. ಇಲ್ಲಿ ಯಾಕೆ ಮಾತಾಡ್ಕೊಂಡು ನಿಂತ್ಕೊಂಡ್ರೆ ಆಮೇಕಿಂದ ಆಯಾ ಅಲ್ಲಿ ಜಡ್ಜು ಆಮೇಕಿಂದ ಲೇಟ್ ಆಯ್ತು ಅಂತ ಬೈತಾರೆ. ಬರ್ರಿ ಹೋಗೋಣ. ನೋಡಿಯೇ ಜಡ್ಜ್ ಸಾಹೇಬ್ರು ಆಮೇಕಿಂದ ಕೋಪ ಮಾಡ್ಕೊತಾರೆ. ನಡಿ ಟೈಮ್ ಆಯಿತು. ಲಾಯರ್ ಕರಿತಿಲ್ವೇ ಅಲ್ಲಿ? ಲೆಕ್ಕಾಚಾರಿಯೇ ನಾಳೆಯಿಂದ ನಮ್ಮದೇ ಫ್ಯಾಕ್ಟ್ರಿ ಆಯ್ತದೆ. ಲೆಕ್ಕ ಬರೆಯಕ್ಕೆ ನಮ್ಮ ಫ್ಯಾಕ್ಟ್ರಿ ನೀನೇ ಬಂದ್ಬಿಡು, ನಿನ್ನೆ ಮಡಿಕೊಬಿಡ್ತೀವಿ. ಹೆಂಗ ನಿಮ್ಮ ಸಾವುಕಾರ ಸಾಲ ಪಾಲ ಮಾಡ್ಕೊಂಡು ಫ್ಯಾಕ್ಟ್ರಿ ಕೊಟ್ಟವನೆ, ನಮ್ಮ ಹೆಸರು ಫ್ಯಾಕ್ಟ್ರಿ ಬೇರೆ ಆಯ್ತೈತೆ. ಬಂದ್ಬಿಡು. ನಮ್ಮ ಇದ್ರಾಗೆ ನೀ ಲೆಕ್ಕ ಬರ್ಕೊಂಡು ಇದ್ಬಿಡಿವಂತೆ. ಅವ್ನಿಗಿನ 500 ರೂಪಾಯಿ, ಅವ್ನು ಕೊಡೋ ಸಂಬಳಕ್ಕಿನ 500 ರೂಪಾಯಿ ಸಂಬಳ ಶಾನೆ ನೀ ಕೊಡ್ತೀನಿ. ಬಂದ್ಬಿಡ್ಲಾ? ಏನಂತೀಯ? ಬತ್ತಿಯಲ್ವೇ? ಬಂದ್ಬಿಡು. ಇವ್ರ ಮಕ್ಕ ಮುಚ್ಚ ಏನಂತ ಹೇಳ್ಬಿಟ್ಟು ಆಡ್ತಾವಿವು ಅಂತ ಹೇಳಿದ್ರೆ ಅಯ್ಯೋ ತಲೆಗೆ ಮೆಟ್ ಕೇಳ್ತಾರೆ ಇವ್ರಂತೂ. ತಲೆಗೆ ಕೇಳೋದು ಇನ್ನೇನು ಯಾವುದಕ್ಕೂ ಕೇಳೋಕ್ಕಿಲ್ಲ. ತಲೆಗೆ ಮೆಟ್ ಕೇಳೋ ಶಾನೆ ಇವ್ರಂತೂ. ಹಾಳ್ಬಿದ್ದು ಹೋಗ್ಲಿ ಬಿಡು, ಇನ್ನೇನು ಮಾಡೋಕ್ಕಾಯ್ತದೆ. ಹಾಳ್ಬಿದ್ದು ಹಂಗಾನ ಮಾಡ್ಕೊಂಡು ಹೋಗ್ಲಿ. ಯಾವುದು ಅನ್ಯಾಯವೋ ಏನು ಕತ್ತಿಯೋ ಏನು ಕದಿದೋ ಅಂತೂ ಯಾರ ಹೆಸ್ರಿಗೆ ಆಯ್ತದೆ ಅಂತ ಮಾತ್ರ ಟೆನ್ಷನ್ ಆಯ್ತಾಯ್ತು ನನಗಂತೂ. ಪಾಪ ಸಾವುಕಾರ ಮಾಡಿರೋದು ಮೋಸನೇನಿಯ. ಶಾರ್ಜಿನೂ ಒಂಥರ ಮೋಸ ಮಾಡಿದ್ಲು, ಇವರು ಒಂಥರ ಮೋಸ ಮಾಡಿದ್ರು. ಏನಾಯ್ತದೋ ನೋಡೋಣ ಬಿಡು. ಇನ್ನೂ ಟೇಮ್ ಐತೆ, ಸುಮ್ಮನೆ ಕುಂತ್ಕೊಂಡ್ರಣ ಬತ್ತಾರೆ. ಶಿವನೇ
ಅವತ್ತಿಂದ ಇವತ್ತಿನ ತನಕ ನಾನು ಇವ್ರಿಗೆ ನೀನು ಎಲ್ಲನ ಉಪ್ಪು ಅನ್ನ ಉಪ್ಪು ತಿಂದಿರೋ ಮನೆ ಅಂತ ಈ ಅಪ್ಪ ತಪ್ಪು ಮಾಡಿದ್ರು ಈ ಅಪ್ಪಂಗೆ ಇದು ಮಾಡ್ಕೊಂಡಿವ್ನಿ. ಹೆಂಗೋ ನನಗೆ ಯಾಕೆ ಒಳ್ಳೇದಾಗ್ಬಿಟ್ರೆ ಅಷ್ಟೇ ನೀ ಸಾಕು ಇವ್ರಿಗೆ. ಮುಗೀತೆ ಎಲ್ಲ ಈಚೆ ಕಡೆಗೆ ಬತ್ತಾವ್ರೆ. ಎಲ್ಲಿ ಇವ್ರು ಕಾಣ್ತಾನೆ ಇಲ್ಲ. ಅಯ್ಯೋ ಹ್ಞೂ ಬತ್ತಾವ್ರೆ ಸಾವುಕಾರು ಬತ್ತಾವ್ರೆ. ಅಮ್ಮರೇ ಏನಾಯ್ತು ಕೋಟೆಗೆ ಏನಾಯ್ತು ಅಮ್ಮರೇ? ಯಾಕೆ ಸಾವುಕಾರೆ ನೀವು ಸಪ್ಕಿದ್ದೀರಾ ಏನಾಯ್ತು? ಏ ಲೆಕ್ಕದರಿ ನನ್ನ ಹೆಸರಿಗೇನಿ ಆಯ್ತು. ಫ್ಯಾಕ್ಟ್ರಿ ಪೂರ ನನ್ನ ಹೆಸರಿಗೆ ಆಯ್ತು. ನನ್ನ ಗಂಡನ ಹೆಸರಿಂದ ಎಲ್ಲನೂ ನನ್ನ ಹೆಸರಿಗೇನಿ ಅವತ್ತು ಬರ್ಸ್ಕೊಂಡಿದ್ದಲ್ಲ ಅದೆಲ್ಲ ಸತ್ಯನೇ ಆಯ್ತು. ಅಪ್ಪ ಸದ್ಯ ಕೊನೆಗೂ ಫ್ಯಾಕ್ಟ್ರಿ ಗೀಕ್ಟ್ರಿ ಎಲ್ಲನೂ ನನ್ನ ಹೆಸರಿಗೆ ಆಯ್ತಲ್ಲ ಅಷ್ಟೇನೇ ಸಾಕು. ಮನಿಯಾಳಿ ನೀನಂತೂ ಯಾಕ್ರಿ ಮನಿಯಾಳಿ ಅಂತ ಹೇಳ್ತೀರಾ? ಏನೇ ಮನಿಯಾಳಿ ಎಲ್ಲನೂ ನನ್ನ ಹೆಸರುನಾಗಿರೋದೆಲ್ಲ ನಿನ್ನ ಹೆಸರು ಬರ್ಸ್ಕೊಬಿಟ್ಟು ನಿನಗೆ ಆಯ್ತು ಅಂತ ಮೆರಿತಿದ್ಯಾ? ಶಾನೆ ಮೆರೆಯಕ್ ಹೋಗ್ಬೇಡ. ನಾನು ನಿನ್ನ ಗಂಡ ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು ಅಷ್ಟೇ ನೀನಿಯ. ಅಯ್ಯಯ್ಯಯ್ಯಯ್ಯ ಇಲ್ಲೂ ಹಿಂಗೆ ಮಾಡ್ತಿರಲ್ರಿ. ನಾನೇ ನಂದು ಬೇರೆ ನಿಂದು ಬೇರೆ ಅಂತ ಏನಾರ ಹೇಳಿದ್ನ ನಾನು? ಇಬ್ರದೂ ಒಂದೇ ಅಲ್ವಾ? ಸದ್ಯ ನನ್ನ ಹೆಸ್ರಿಗೆ ಆಗೈತೆ ಅಂತ ಹೇಳ್ಬಿಟ್ಟು ನಂಗೆ ಭಾಳ ಖುಷಿ ಆಯ್ತೈತೆ ಅಷ್ಟೇ ನೀನಿಯ. ಸದ್ಯ ರೀ ಇದೂ ನಮ್ಮ ಮಕ್ಳ ಹೆಸ್ರಿಗೆ ಏನಿಯ ಬರೆದು ಬಿಡೋದು ನೀನಿಯ ಪ್ಯಾಕ್ಟ್ರಿನೂ ಯಾರ ಹೆಸ್ರಿಗೂ ಸುಮ್ಮನೆ ಯಾಕ್ರಿ? ಹೆಂಗೋ ಆಸ್ತಿ ಪೂರ ಮಗನ ಹೆಸ್ರಿನಾಗೆ ನೀನು ಐತೆ. 18 ವರ್ಷ ಆದ್ಮೇಲೆ ಎಲ್ಲ ಒಂದೇ ನೀನಿಯ. ಇನ್ನು ಯಾಕೆ ತಲೆ ಕೆಡ್ಸ್ಕೊತೀರಾ? ಇದೂ ಬರೆದು ಬಿಡ್ತೀನಿ. ಏನೋ ನಿಂಗೇನು ಮಾಡೋ ಕೆಲಸ ಇಲ್ವಾ? ನಿನಗೆ ಬೇಡ ಅಂದ್ರೆ ನನ್ನ ಹೆಸರು ಬರ್ಕೊಡು. ಅದ್ರ ಮೇಲೆ ಬೇಜಾನ್ ಸುರಿದ್ಬಿಟ್ಟು ಸಾಲ ಫಲ ಮಾಡಿದ್ದೀನಿ. ನೀವು ಕುಣ್ಕೊಂಡು ಕುಂತ್ಕೊಳ್ಳೋಕಲ್ಲ ಅಲ್ಲೆಲ್ಲ ಬಿಟ್ಟಿರೋದು ನಾನು. ನೋಡು ಸಾಲ ಜಾಸ್ತಿ ಆಗೈತೆ ಅದ್ರ ಮೇಲೆ. ಸುಮ್ಮನೆ ಪ್ಯಾಕ್ಟ್ರಿ ನನ್ನ ಹೆಸರು ಬರ್ಕೊಟ್ಬಿಡು ಅಷ್ಟೇ ನೀನಿಯ. ನನ್ನ ಹೆಸರಿಗೆ ಆಯ್ತದೆ ಅಂತ ಅನ್ಕೊಂಡಿದ್ದೆ. ನೀವು ಹೆಂಗುಸ್ರಿದ್ರಲ್ಲ ಎಲ್ಲ ಮೋಸಗಳು ಗೀಸುಗಳು ಮಾಡ್ಬಿಟ್ಟು ಎಲ್ಲ ಬರ್ಸ್ಕೊಬಿಡ ನಿಮ್ಮ ಹೆಸರಿಗೆ ನೀನಿಯ. ಮಕ್ಕ ನೋಡು ಮುರ್ವಾದೆ ನನ್ನ ಹೆಸರಿಗೆ ಬರ್ಕೊಟ್ಬಿಡು ಅಷ್ಟೇ ನೀನಿಯ. ಅಷ್ಟು ಬಿಟ್ರೆ ಇನ್ನೇನು ಇಲ್ಲ. ಲೇಖಾಚಾರಿ ನಡಿಲ್ಲ ಶುರು ಮಾಡು ಗಾಡಿಯ. ಸದ್ಯ ನಿನ್ನ ಹೆಸ್ರಿಗನ ಆಯ್ತಲ್ಲ ಅದು ಪುಣ್ಯಕ್ಕೆ. ಆ ಶಾರದಿ ಹೆಸ್ರಿಗೆ ಆಗ್ಲಿಲ್ವಲ್ಲ ಅಷ್ಟೇ ಸಾಕು. ಅವಳ ಹೆಸ್ರಿಗೆ ಹೋಗ್ಬಿಟ್ಟಿದ್ರೆ ಎಷ್ಟೊತ್ತಿಗೆ ತಿರುಪ್ತಿ ನಾಮ ಆಗ್ಬಿಟ್ಟಿರೋದು. ಸಾವುಕಾರೆ ಶಾರದಿ ಗಂಡ ಕಾಣ್ತಾನೆ ಇಲ್ಲ. ತೀರ್ಪು ಬಂದ ತಕ್ಷಣ ಏನಿಯ ಶಾರದಿ ತಲೆ ತಿರುಗ್ಬಿಟ್ಟು ಅಲ್ಲೇ ದಬಾರ್ ಅಂತ ಬಿದ್ಬಿಟ್ಲು. ನೋಡ್ಬೇಕಿತ್ತು ಅವಳು ಏನು ಖುಷಿಯಾಗಿದ್ಲು 36ರಲ್ಲೂ ಬಿಟ್ಕೊಂಡು. ಈಗ ನೋಡ್ಬೇಕು ತಲೆ ತಿರುಗಿ ಹಂಗೆ ಬಿದ್ದೋಗ್ಬಿಟ್ಟವಳೆ. ಅಮ್ಮರೇ ಒಳ್ಳೆರ್ಗೆ ಯಾವತ್ತಿದ್ರು ಒಳ್ಳೇದೇನಿ ಆಯ್ತದೆ. ಅಲ್ಲಿ ನೋಡಿ ಬುತ್ತವ್ರು ನೋಡಿ. ಥೂ ಹಾಳಾಗೋಗ ನೆಗದ್ ಬಿದ್ದೋಗ ನನ್ನ ಆಸಿ ತಗೊಂಡಿವೇನು ಉದ್ದಾರ ಆಯ್ತೀರಾ? ಉದ್ದಾರ ಹಾಕಿಲ್ಲ. ನೀವಂತೂ ಉದ್ದಾರ ಹಾಕಿಲ್ಲ. ಹಾಳಾಗೇನಿಯ ಹೋಗೋದು, ಹಾಳಾಗಿ ಸರ್ವನಾಶ ಆಗೇನಿಯ ಹೋಗೋದು. ನಿಮ್ಮ ಅಕ್ಕ ಮುಚ್ಚ ನಮ್ಮ ಮಕ ನಾಯಿ ಕಡಿಯ. ಥೂ ನಿಮ್ಮ ಅಕ್ಕಿಷ್ಟು ನನ್ನ ಜಮೀನೆಲ್ಲ ಬರ್ಸ್ಕೊಬಿಟ್ಟು ಎಲ್ಲನೂ ನಿನ್ನ ಹೆಸರು ಮಾಡಿಸ್ಕೊಬಿಟ್ಟಲ್ಲೇ ಬಿಟ್ರಿ. ನೀನೇನು ಉದ್ದಾರ ಆಯ್ತೀಯಾ? ಬೀದಿ ಪಾಲ ಆಯ್ತೀಯ ನೀನಂತೂ. ಬೀದಿ ಪಾಲೇನಿ ಆಗೋದು ನೋಡ್ತಾ ಇರು. ನಾನು 2 ಎಕರೆ ಜಮೀನು ನಮ್ಮ ಅಪ್ಪ ಕೊಟ್ಟರೆ 2 ಎಕರೆ ಜಮೀನ ಬರ್ಸ್ಕೊಬಿಟ್ಟು ಫ್ಯಾಕ್ಟ್ರಿ ಕೊಟ್ಬಿಟ್ಟು ಎಲ್ಲ ನಿಮ್ಮ ಹೆಸರಿಗೆ ಮಾಡಿಸ್ಕೊಬಿಟ್ಟು ಅಲ್ವಾ? ದೇವರನ್ನು ನೊಬ್ಬವನೇ ನೋಡ್ಕೊತಾನೆ. ನನಗೆ ಗೊತ್ತು ಏನು ಮಾಡಬೇಕು ಅಂತ ಹೇಳ್ಬಿಟ್ಟು. ನನಗೆ ಗೊತ್ತು ಕಂಡ್ರಲೆ ಎಲ್ಲ ಇವಾಗ ನಿಮ್ಮ ಹೆಸರಿಗೆ ಏನಿ ಆಗೈತೆ ಅಂತ ಹೇಳ್ಬಿಟ್ಟು ಶಾನೆ ಮೆರೆಯಕ್ಕೆ ಹೋಗ್ಬೇಡ್ರಿ. ನನಗೆ ಗೊತ್ತು ಅದನ್ನು ವಾಪಸ್ ಹೆಂಗೆ ಕಿತ್ಕೋಬೇಕು ಅಂತ ಹೇಳ್ಬಿಟ್ಟು. ನನಗಂತೂ ಸಂದಾಗ ಗೊತ್ತು. ನೋಡ್ಕೊತೀನಿ ಸರಿಯಾಗಿ ನೋಡ್ಕೊತೀನಿ. ನನಗೂ ಟೇಮ್ ಬರ್ತದೆ. ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ನನಗೂ ಒಂದು ಕಾಲ ಬರ್ತದೆ. ಅವಾಗ ನೋಡ್ಕೊತೀನಿ. ಅನ್ಯಾಯವಾಗಿ ಎಲ್ಲ ನಿಮ್ಮ ಹೆಸರಿಗೆ ಮಾಡಿಸ್ಕೊಬಿಟ್ರಿ. ನಮ್ಮ ಅಪ್ಪ ಕೊಟ್ರ ಹೊಲ ಮನೆ ಎಲ್ಲ ನಿಮ್ಮ ಹೆಸರಿಗೆ ಮಾಡಿಸ್ಕೊಬಿಟ್ರಲ್ಲ. ಉದ್ದಾರ ಆಯ್ತೀರಾ ನೀವು? ಉದ್ದಾರ ಆಯ್ತೀರಾ? ಏನ್ ಶಾರದಾ ಲೆಕ್ಕಾಚಾರ ಬರೆಯಕ್ ಬರ್ಲೇನು? 8,000 ಕೊಡ್ತೀಯ ಸಂಬಳವ? ಏಯ್ ಶಾನೆ ಮೆರೆಯಕ್ಕೆ ಹೋಗ್ಬೇಡ ಕಣ್ಲಾ. ಟೇಮ್ ಬರ್ತದೆ ನಮಗೂ ಟೇಮ್ ಬರ್ತದೆ. ಅವಾಗ ತೋರಿಸ್ತೀವಿ. ಸರ್ವನಾಶ ಆಗೋಯ್ತೀಯ ಸಾವುಕಾರ ನೀನು. ಸರ್ವನಾಶ ಆಗೋಯ್ತೀಯ. ಇಷ್ಟಕ್ಕೆ ಬಿಟ್ಬಿಟ್ವಿ ಅಂತ ಅನ್ಕೊಳಕ್ ಹೋಗ್ಬೇಡ ನೀನು. ಇಷ್ಟಕ್ಕೆ ಬಿಡ್ತೀವಿ ಅಂತ ಅನ್ಕೊಂಡ್ಲೇಬೇಡ ನೀನು. ನೋಡ್ತಿರು ಏನು ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಮುಚ್ಕೊಂಡಿರಲ್ಲ ಕಂಡಿದ್ದೀನಿ ನಾವು ನೀವು ಮಾಡೋದನ್ನ. ಏನು ನನ್ಗೂ ಯಾಮರ್ಸ್ಬಿಟ್ಟು ಆಸ್ತಿ ಬರ್ಸ್ಕೊಳಕ್ ಹೋದಳು ಇವಳು ತಾನೆ. ನೀವಿಬ್ರು ಸೇರ್ಕೊಂಡು ನನಗೆ ಯಾಮರ್ಸಕ್ ಹೋದ್ರಿ. ಅದಕ್ಕೆ ದೇವ್ರು ಸೇರ್ಕೊಂಡು ನಿನಗೂ ಯಾಮರ್ಸ್ತಾ ನನಗೂ ಯಾಮರ್ಸಿ ಎಲ್ಲ ನನ್ನ ಹೆಂಡತಿ ಹೆಸ್ರಿಗೆ ಹೋಗೈತಿ ಇವತ್ತು. ಮಾಡಿದ್ದುಣ್ಣ ಮಾರಾಯನಂಗೆ ಅನುಭವಿಸ್ಕೊಂಡು ಬಿದ್ದಿರಿ. ನೋಡು ಜಾಸ್ತಿ ಎಲ್ಲ ನಿಂತ್ಕೊಂಡು ಶಾಪ್ ಹಾಕೋದು ಅದು ಇದು ಮಾಡಕ್ ಹೋಗ್ಬೇಡ. ಮರ್ವಾದಿನಾಗ ನಿಂದ ಏನಾಯ್ತದು ನೋಡ್ಕ. ಸರಿ ಲೇ ರಾಣಿ ನಡಿ ಹೋಗೋಣ. ಇಲ್ಲಿ ನಿಂತ್ಕೊಂಡೇನು ಕಿತ್ತಾಡೋದು ಎಲ್ಲ ನಮ್ಮ ಹೆಸ್ರಿಗೆ ಆಗೈತಲ್ಲ. ಯಾಕೆ ತಲೆ ಕೆಡ್ಸ್ಕೊಂತೀರಾ? ನಾಳೆಯಿಂದ ಎಲ್ಲ ಫ್ಯಾಕ್ಟ್ರಿ ಎಲ್ಲ ಓಪನ್ ಮಾಡ್ಬಿಟ್ಟು ಜಾಮ್ ಜೂಮನ್ನಂಗೆ ಮಾಡೋಣ ನೋಡಿ. ಹಾಳಾಗೋಗಿ ಸರ್ವನಾಶ ಆಗೋಗಿ ನೆಗದ್ ಬಿದ್ದು ನೆಳ್ಳಿಕಾಯಿ ಆಗೋಗಿ ಫ್ಯಾಕ್ಟ್ರಿ 3 ದಿನಕ್ಕೆ ಬಿದ್ದೋಗ. ಫ್ಯಾಕ್ಟ್ರಿ ಲಾಸ್ ಆಗಿ ಇದ್ದೋಗ ಲಾಸ್ ಆಗಿ ಕಿತ್ಕೊಂಡು ಹೋಗ. ಹಾಳಾಗೋಗ ಫ್ಯಾಕ್ಟ್ರಿ ಎಲ್ಲನೂ ನೀರು ಬಂದ್ಬಿಟ್ಟು ಸೋರೋಗ. ಲೇ ಶಾರದಿ ಇಲ್ಲೇ ಕುತ್ಕೇಳ್ಕೊಂಡು ಎತ್ತು ಬಿಡ್ತೀನಿ ಅಷ್ಟೇ. ಯಾಕೆ ಸುಮ್ಕೆ ಬಿದ್ದಿರು ನೀನು? ಒಂದು ಕಿತ ಹೇಳೋದು ನಿನ್ಗೆ. ಅಯ್ಯೋ ಬನ್ನಿ ಸಾವುಕಾರೆ ನಾಯಿ ಬೊಗಳಿದ್ರೆ ದೇವ್ಲ ಕಾಳಾಗೋಯ್ತದ. ಬನ್ನಿ ಸುಮ್ಕೆನೆನಿಯ ಇವಳು ಯಾನ್ ಸಾಚನ ಇವಳು. ನಡಿರೆ ಲೇ ಶಾರದಾ ಅನ್ಯಾಯವಾಗಿ ಹೋಯ್ತಲ್ಲೇ ಶಾರದಿ. ಎಲ್ಲ ಕಿತ್ಕೊಂಡು ಹೋಯ್ತಲ್ಲೇ ನಮ್ದು. ಏನ್ ಮಾಡನಿ ನಮ್ಮ ಕರ್ಮಕ್ಕೆ. ಇಲ್ಲ ರೀ ನಾನು ಮಾಡಿರೋ ದೊಡ್ಡ ಪಿಲಾನ್ ಮಾತ್ರ ಬಿಡಕ್ಕಿಲ್ಲ. ಇವ್ರು ನನಗೆ ಇಷ್ಟೆಲ್ಲ ಮೋಸ ಮಾಡೋರೆ ಅಂತಂದರೆ ನನ್ನ ಮಗಳನ್ನ ಅವ್ನ ಮಗನ ಕೊಟ್ಟು ಮದುವೆ ಮಾಡಿದಂಗೆ ಮಾತ್ರ ನಾನು ಬಿಡಕ್ಕಿಲ್ಲ. ನೋಡ್ತಾ ಇರ್ರಿ ಈಗಿಂದ ನೀನು ಬೇಜಾನ್ ಪ್ಲಾನ್ ಮಾಡ್ಬಿಟ್ಟಿವ್ನಿ. ಅದು ನಾನು ವರ್ಕ್ ಮಾಡೇ ಮಾಡ್ತೀನಿ. ನೋಡ್ತಾ ಇರ್ರಿ. ಹ್ಞೂ ಕಣ್ಲೆ ಮಾಡಲೇಬೇಕು. ಇವರು ಬುದ್ಧಿ ಕಲಿಸ್ಲೇಬೇಕು.